ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹೇಗೆ ಜ್ಞಾನ ಸೇತು ಕಾರ್ಯಕ್ರಮದಲ್ಲಿ ಲಾಗಿನ್ ಆಗಬೇಕು ಎಂಬುದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಸರಿಯಾಗಿ ಕೇಳಿಸಿಕೊಂಡು ಲಾಗಿನ್ ಆಗಿ ತಮ್ಮ ಲಾಗಿನ್ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ಲಿಗೆ ಹೋಗಬೇಕು. ಈ ರೀತಿ ಗೂಗಲ್ ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಖಾನ್ ಅಕಾಡೆಮಿ ಅಂತ ಟೈಪ್ ಮಾಡಬೇಕು. KHANACADEMI.com.org ನೀವಿಲ್ಲಿ ಗಮನಿಸ್ಬೋದು. ಈ ರೀತಿ khanacademy.com.in ಅಂತ ಟೈಪ್ ಮಾಡಿ ನಂತರ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾಗ ನೀವು ಇಲ್ಲಿ ಗಮನಿಸ್ಬೋದು, ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದು ಖಾನ್ ಅಕಾಡೆಮಿಯವರ ಲೋಗೋ. ನೀವು ಈ ರೀತಿ ಓಪನ್ ಆದಮೇಲೆ ಈ ಖಾನ್ ಅಕಾಡೆಮಿ ಮೇಲೆ ಟೈಪ್ ಮಾಡಬೇಕು. ಪ್ರೆಸ್ ಮಾಡಿರಿ. ಪ್ರೆಸ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಲಾಗಿನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲಾಗಿನ್ ನೀಲಿ ಬಣ್ಣದ ಲಾಗಿನ್ ಅಂತ ಆಪ್ಷನ್ ಕಾಣ್ತದೆ. ಇಲ್ಲಾದರೂ ಒತ್ಬೋದು ಅಥವಾ ಈ 3 ಡಾಟು ಕಾಣಿಸುತ್ತಲ್ವ, ಇಲ್ಲಾದರೂ ಒತ್ಬೋದು. ಒತ್ತಿದಾಗ ನಿಮಗಿಲ್ಲಿ ಮತ್ತೊಂದು ಲಾಗಿನ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಗಮನಿಸ್ಬೋದು, ಈ ಲಾಗಿನ್ ಆದರೂ ಪ್ರೆಸ್ ಮಾಡ್ಬೋದು. ಮೊದಲನೇದು 1ನೇ ಲಾಗಿನ್ ಇಲ್ಲಿ ಸಿಗುತ್ತೆ, 2ನೇ ಲಾಗಿನ್ನು ಇಲ್ಲಿ ಸಿಗುತ್ತೆ. ಯಾವುದಾದ್ರೂ ಪ್ರೆಸ್ ಮಾಡಿ ಪರವಾಗಿಲ್ಲ. ಪ್ರೆಸ್ ಮಾಡಿದಾಗ ನಿಮಗೆ ಒತ್ತಿದಾಗ ಈ ರೀತಿ ಒಂದು ಡಿಸ್ಪ್ಲೇ ಬರುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಡಿಸ್ಪ್ಲೇ ಬಂದಾಗ ಯೂಸರ್ ನೇಮ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಅಂತ ಕಾಣ್ತಾ ಇದೆ. ಈ ಯೂಸರ್ ನೇಮನ್ನು ಇದೇ ಬಾಕ್ಸಲ್ಲಿ ಬರಿಬೇಕು. ಇಲ್ಲಿ ನಾನು ತೋರಿಸ್ತೀನಿ ನೋಡು, ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರಲ್ವ, ಈ ಬಾಕ್ಸಲ್ಲಿ ಯೂಸರ್ ನೇಮ್ ಬರಿಬೇಕು. ಕೆಳಗಡೆ ಮತ್ತೊಂದು ಬಾಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಪಾಸ್ವರ್ಡ್ ಬರೀಬೇಕು. ಈ ಯೂಸರ್ ನೇಮು ಮತ್ತು ಪಾಸ್ವರ್ಡು ಎರಡೂ ಈಗಾಗಲೇ ನಿಮಗೆ ನಾವು ತಿಳಿಸಿದ್ದೀವಿ, ಅದನ್ನೇ ಟೈಪ್ ಮಾಡಬೇಕು. ನಾವು ಉದಾಹರಣೆಗೆ ಒಂದು ಯೂಸರ್ ನೇಮನ್ನು ತಗೊಂಡು ಟೈಪ್ ಮಾಡ್ತಾ ಇದ್ದೀನಿ. ಅಶೋಕ್ 6914 ಇದು ಅಶೋಕನ್ ಲಾಗಿನ್ ಆಗ್ತಾ ಇದ್ದೀನಿ. ನೀವು ನಿಮ್ಮ ಯೂಸರ್ ನೇಮನ್ನು ನೀವು ಟೈಪ್ ಮಾಡಬೇಕು. ಕೆಳಗಡೆ ಪಾಸ್ವರ್ಡ್ ಬರೆಯುವಾಗ ಮೊದಲನೇ ಅಕ್ಷರಕ್ಕೆ ಕ್ಯಾಪಿಟಲ್ ಇರಲಿ, ಉಳಿದು ನಾವೇನು ಬರೆಸಿದ್ದೀವಿ ಅದೇ ಅಕ್ಷರಗಳನ್ನು ನೀವು ಟೈಪ್ ಮಾಡಬೇಕು. ಮೊದಲನೇ ಅಕ್ಷರ ಕೆ, ಉಳಿದವೆಲ್ಲ ಸ್ಮಾಲ್ ಇರ್ತವೆ. ನಂತರ ಹೇಳಿದ್ದೀವಿ. ನೆಕ್ಸ್ಟ್ ನಿಮಗೇನು ನಾವು ಪಾಸ್ವರ್ಡ್ ಬರೆಸಿದ್ವಿ ಆ ರೀತಿ ಪಾಸ್ವರ್ಡನ್ನು ಬರೆದ ನಂತರ ಇಲ್ಲಿ ಕಾಣಿಸುತ್ತಲ್ವ ನೀಲಿ ಬಣ್ಣದ್ದು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಲಾಗಿನ್ ಮೇಲೆ ಒತ್ತಿದಾಗ ನಿಮಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿರಿ. ಒತ್ತಿದ ತಕ್ಷಣವೇ ಏನಾಗುತ್ತೆ, ನಿಮಗೆ ಈ ರೀತಿ ಒಂದು ಓಪನ್ ಆಗುತ್ತೆ ಡಿಸ್ಪ್ಲೇ. ಈ ರೀತಿ ನಿಮ್ಮ ಡಿಸ್ಪ್ಲೇ ಓಪನ್ ಆದಾಗ ವೆಲ್ಕಮ್ ಟು ಖಾನ್ ಅಕಾಡೆಮಿ ಅಂತ ಬರುತ್ತೆ. ಇಲ್ಲಿ ಕಾಣಿಸುತ್ತೆ ನೋಡಿ. ನಂತರ ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಬರ್ತವೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಬೇಕಾದ್ರೆ ಇಲ್ಲಿ ಓದ್ಕೋಬೋದು. ಬಿಲ್ಡ್ ವೀಕ್ಲಿ ಟ್ರಿಕ್ಸ್, ನೆಕ್ಸ್ಟ್ ಜಂಪ್ ಬ್ಯಾಕ್ ಇನ್ ಫಾಸ್ಟರ್ ದೆನ್ ಎವರ್, ನೆಕ್ಸ್ಟ್ ಲಾಸ್ಟ್ ಆಪ್ಷನ್ಗೆ ಕ್ಲೋಸ್ ಅಂತ ಬರುತ್ತೆ. ಕ್ಲೋಸ್ ಕೊಡಬೇಕು. ಕ್ಲೋಸ್ ಕೊಟ್ಟ ಮೇಲೆ
ಇಲ್ಲಿ ಕಾಣಿಸ್ತಕ್ಕಂಥ ಒಂದು ಸಣ್ಣ ಬಾಕ್ಸ್ ಇದೆ, ನೀವು ಗಮನಿಸ್ಬೋದು. ಆ ಸಣ್ಣ ಬಾಕ್ಸ್ ಮೇಲೆ ಒತ್ತಬೇಕು. ಒತ್ತಿದಾಗ ಈ ರೀತಿ ನೀಲಿ ಬಣ್ಣದ್ದು ಬರುತ್ತೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರಿ, ಮತ್ತೆ ಲಾಗೌಟ್ ಒತ್ತೀರಿ. ಈ ಲಾಗೌಟನ್ನು ಒತ್ತಬಾರ್ದು, ಸ್ಟಾರ್ಟ್ ಲರ್ನಿಂಗದ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಲರ್ನಿಂಗದ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಲಾಗಿನ್ ಇವಾಗ ಓಪನ್ ಆಗುತ್ತೆ. ಇಷ್ಟೇ ಸಿಂಪಲ್ ಇದೆ. ಈ ರೀತಿ ಓಪನ್ ಆದಮೇಲೆ ಇಲ್ಲಿ ನಿಮಗೆ ಕಾಣಿಸುತ್ತೆ 8th ಸ್ಟ್ಯಾಂಡರ್ಡು ಇಂಗ್ಲೀಷು 2025-26 ಅಂತ ನಿಮಗಿಲ್ಲಿ ಕಾಣಿಸುತ್ತೆ. ಕೆಳಗಡೆ ಬರಬೇಕು. ಕೆಳಗಡೆ ಬಂದಾಗ ಈ ಸಿಂಬಲ್ ಕಾಣಿಸುತ್ತಲ್ವ, ಇದು ನಿಮಗೆ ನಾವು ಕೊಟ್ಟಂಥ ಟಾರ್ಗೆಟು. ಇಲ್ಲಿ ನೋಡ್ಬೋದು, ಇದು ನಾವು ನಿಮಗೆ ಕೊಟ್ಟಂಥ ಹೋಮ್ ಅಸೈನ್ಮೆಂಟ್ ಅಥವಾ ಗೋಲ್, ದಿ ಬೆಸ್ಟ್ ಕ್ರಿಸ್ಮಸ್ ಪ್ರೆಸೆಂಟ್ ಇನ್ ದಿ ವರ್ಲ್ಡ್ ಅಂತಕ್ಕಂಥದ್ದು. ಇದರಲ್ಲಿ ನೋಡ್ಬೋದು ನೀವು, ಡ್ಯೂ ಡೇಟ್ ಫೆಬ್ರವರಿ 14 ಅಂತದ. ಫೆಬ್ರವರಿ 14 ತನಕ ನಿಮಗೆ ಸಮಯ ಇದೆ. ಬೇರೆಯವ್ರಿಗೆ ಬೇರೆ ಬೇರೆ ರೀತಿ ಟಾರ್ಗೆಟ್ ಗೋಲ್ ಇರುತ್ತೆ. ಆ ಗೋಲ್ ಒಳಗಡೆ ನೀವು ಮುಗಿಸ್ಬೇಕು. ಈಗ ಆಲ್ರೆಡಿ ಅಶೋಕ್ ಏನು ಮಾಡಿದ್ದಾನೆ, ನೀವೆಷ್ಟು ನೋಡ್ತಿರೋ ಅಷ್ಟು ಪರ್ಸೆಂಟೇಜ್ ತೋರಿಸುತ್ತೆ. ಇಲ್ಲಿ 9% ಅಂತ ಕಾಣಿಸುತ್ತೆ, ನೀವು ಗಮನಿಸ್ಬೋದು. ಅಂದರೆ 9% ಈಗಾಗಲೇ ಅಶೋಕ ಮುಗಿಸಿದ್ದಾನೆ. ಉಳಿದಿದ್ದನ್ನು ಕಂಟಿನ್ಯೂ ಮಾಡಬೇಕು ಅಂತ ಅರ್ಥ. ಹಾಗೆ ಕೆಳಗಡೆ ಬನ್ನಿ, ರೆಸ್ಯೂಮ್ ಅಂತಿದೆ. ಈ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ವಿಡಿಯೋ ನೋಡ್ತಾ ಇದ್ದೀರಿ ಅಲ್ಲಿಗೆ ನಿಮ್ಮನ್ನೇ ಕರ್ಕೊಂಡು ಹೋಗುತ್ತೆ. ನೋಡ್ರಿ, ಇಲ್ಲಿ ಗಮನಿಸ್ರಿ. ಈ ರೀತಿ ಸಿಂಬಲ್ ಬಂದರೆ ಮುಗಿದಿದೆ ಅಂತ ಅರ್ಥ. ಈಗಾಗಲೇ 3 ವಿಡಿಯೋಗಳನ್ನು ಮುಗಿಸಿದ್ದಾನೆ, 4ನೇ ವಿಡಿಯೋ ರನ್ನಿಂಗ್ ಇದೆ ಅಂತ ಅರ್ಥ. ನೀವೇನು ಮಾಡಬೇಕು, ಆವಾಗ ಯಾವುದು ಬ್ಯಾಲೆನ್ಸ್ ಇರುತ್ತೋ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿ ಒಂದು ಸಿಂಬಲ್ ಕಾಣಿಸುತ್ತೆ, ಇಲ್ಲಿ ಗಮನಿಸ್ಬೋದು, ಯೂಟ್ಯೂಬ್ ಸಿಂಬಲ್. ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಎಷ್ಟು ನಿಮಿಷ ಇರುತ್ತೆ ಅಂತ ಮೇಲೆ ಕ್ಲಿಕ್ ಮಾಡಿದರೆ ಗೊತ್ತಾಗುತ್ತೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡಬಾರ್ದು, ಮುಗಿಯೋ ತನಕನೂ ನೋಡ್ತಾ ಇರಬೇಕು. ನಿಮಗೆ ಒಂದು ವೇಳೆ ಓದುವ ಹವ್ಯಾಸ ಇದ್ದರೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಕೊಟ್ಟಿದ್ದಾನೆ, ಇದನ್ನು ಓದ್ಕೋಬೋದು. ಅಥವಾ ಟ್ರಾನ್ಸ್ಕ್ರಿಪ್ಟ್ ಅಂತ ಕೊಟ್ಟಿದ್ದಾನೆ. ಈ ಟ್ರಾನ್ಸ್ಕ್ರಿಪ್ಟ್ ನೀವು ಒತ್ತಿದರೆ ಅದು ಏನು ವಿಡಿಯೋ ಹೇಳುತ್ತಲ್ವ ಅದೆಲ್ಲ ನಿಮಗೆ ಇದರಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಈ ವಿಡಿಯೋ ಮುಗೀತು ಅಂತ ಅಂದ್ಕೊಳ್ಳೋಣ. ನೀವು ಇಲ್ಲಿ ಗಮನಿಸ್ಬೋದು, ಈ ರೀತಿ ಏನು ಟೈಪ್ ಮಾಡ್ತಾ ಇದೆ, ಏನು ಸ್ಪೀಚ್ ಹೇಳ್ತಾ ಇದೆ ಅದೆಲ್ಲ ಟೆಕ್ಸ್ಟ್ ರೂಪದಲ್ಲಿ ಕಾಣಿಸುತ್ತೆ. ಈ ವಿಡಿಯೋ ಮುಗಿದ ಮೇಲೆ ನೀವು ಇಲ್ಲಿ ಗಮನಿಸ್ಬೋದು, ಕೆಳಗಡೆ ಅಪ್ ನೆಕ್ಸ್ಟ್ ಎಕ್ಸರ್ಸೈಸ್ ಅಂತಿದೆ. ಅಪ್ ನೆಕ್ಸ್ಟ್ ಎಕ್ಸರ್ಸೈಸು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಮುಂದಿನ ವಿಡಿಯೋಗೆ ಇದು ಹೋಗುತ್ತೆ. ಮುಂದಿನ ವಿಡಿಯೋ ಇಲ್ಲ ಅಂದರೆ ಇಲ್ಲಿ ಈ ರೀತಿ ಕ್ವಶನ್ ಆನ್ಸರ್ಸ್ ಬರುತ್ತೆ. ಅದರ ಅರ್ಥ ನೀವೀಗ ಏನು ಮಾಡಬೇಕು, ವಿಡಿಯೋ ಕೇಳಿ ಪ್ರಾಕ್ಟೀಸ್ ಮಾಡಿದ್ದೀರಿ, ಅದಕ್ಕೋಸ್ಕರ ನೀವೀಗ 4 ಪ್ರಶ್ನೆಗಳಿದ್ದಾವೆ. ಈ 4 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಅಂತ ಕೇಳಿದಂಗೆ ನೀವು ಅವಾಗ ಏನು ಮಾಡಬೇಕು, ಕೆಳಗಡೆ ಇರ್ತಕ್ಕಂಥ ಇಲ್ಲಿ ಲೆಟ್ಸ್ ಗೋ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಲೆಟ್ಸ್ ಗೋ ಕ್ಲಿಕ್ ಮಾಡಿದಾಗ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಓಪನ್ ಆಗ್ತವೆ. ಮೊದಲಿಗೆ ಇಲ್ಲಿ ಕ್ವಶನ್ ಇರುತ್ತೆ, ನಂತರ 1, 2, 3 3 ಆಪ್ಷನ್ಸ್ ಇರುತ್ತೆ. ಸರಿಯಾದ ಒಂದನ್ನು ನೀವು ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿದ ಮೇಲೆ ಉದಾಹರಣೆಗೆ ನಾನೀಗ ಸಿ ಅಂತ ಆಯ್ಕೆ ಮಾಡ್ತೀನಿ. ಮಾಡಿದ ಮೇಲೆ ನೀವು ಇಲ್ಲಿ ಗಮನಿಸ್ಬೋದು, ಕೆಳಗಡೆ ಚೆಕ್ ಅಂತ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಈ ಚೆಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಒಂದು ವೇಳೆ ಆನ್ಸರ್ ಮಾಡಿದರೆ ಸರಿಯಾದ ರೀತಿಯಲ್ಲಿ ಈ ರೀತಿ ನೈಸ್ ವರ್ಕ್ ಯು ಗಾಟ್ ಇಟ್ ಆನ್ ವರ್ಡ್ ಅಂತ ಬರುತ್ತೆ. ಮುಗಿದ ಮೇಲೆ ಮತ್ತೆ ನೆಕ್ಸ್ಟ್ ಕ್ವಶನ್ ಅಂತ ಕಾಣಿಸುತ್ತೆ, ಇಲ್ಲಿ ಗಮನಿಸ್ಬೋದು ನೀಲಿ ಕಲರ್ದು. ಅದರ ಮೇಲೆ ಕ್ಲಿಕ್ ಮಾಡಿದಾಗ 2ನೆಯ ಪ್ರಶ್ನೆ ಓಪನ್ ಆಗುತ್ತೆ. ನೀವು ಪ್ರಶ್ನೆಯನ್ನು ಮೊದಲಿಗೆ ಸರಿಯಾಗಿ ಓದ್ಕೋಬೇಕು. ಇದು ಪ್ರಶ್ನೆ. ನಂತರ ಕೆಳಗಡೆ 3 ಆಪ್ಷನ್ಸ್ ಇದ್ದಾವೆ, 1, 2, 3. ಸರಿಯಾದ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಉದಾಹರಣೆಗೆ ಟಾಮ್ ಡ್ಯಾಶ್ ದ ಕಿಚನ್ ಫ್ಲೋರ್ ಅಂತದ. ನಾನೀಗ ಮಾಪಡ್ ಅಂತ ಆಪ್ಷನ್ ಕೊಡ್ತಾ ಇದ್ದೀನಿ. ಕೆಳಗಡೆ
ಚೆಕ್ ಅಂತ ನೀಲಿ ಬಣ್ಣದ ಕಲರ್ ಕಾಣಿಸುತ್ತಲ್ವ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮ ಉತ್ತರ ಸರಿಯಾಗಿದ್ದರೆ ಏನು ಹೇಳುತ್ತೆ, ಗ್ರೇಟ್ ವರ್ಕ್, ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಅಂತ ಹೇಳುತ್ತೆ. ನೆಕ್ಸ್ಟ್ ಇದು ಮುಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಕ್ವಶನ್ ಅಂತ ನೀಲಿ ಬಣ್ಣದ ಕಾಣುತ್ತೆ. ಅದೇ ರೀತಿ ನೀಲಿ ಬಣ್ಣದ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಪ್ರಶ್ನೆ ಕಾಣಿಸುತ್ತೆ, ಕೆಳಗಡೆ ಆಪ್ಷನ್ಸ್ ಕಾಣಿಸುತ್ತೆ. ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ನೀವು ಆಪ್ಷನ್ ಸರಿಯಾಗಿ ಗುರುತಿಸಬೇಕು. ಯಾವುದಾದ್ರೂ ಒಂದು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಒಂದು ಆಪ್ಷನ್ ಗುರುತಿಸಿ ಮತ್ತೆ ಚೆಕ್ ಅಂತ ಕೊಟ್ಟರೆ ಈ ರೀತಿ ನಿಮಗೆ ಎಷ್ಟು ಪ್ರಶ್ನೆಗಳಿರ್ತವೆ, 4 ಪ್ರಶ್ನೆಗಳಿರ್ತವೆ. 4 ಪ್ರಶ್ನೆಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿದ್ದೇ ಆದರೆ ಲಾಸ್ಟಿಗೆ ನಿಮಗೆ ಇಲ್ಲಿ ನೋಡ್ಬೋದು ಶೋ ಸಮರಿ ಅಂತ ಕಾಣಿಸ್ತಾ ಇದೆ ನೀಲಿ ಬಣ್ಣದ್ದು. ಇದನ್ನು ಒತ್ತಿದರೆ ನಿಮಗೆ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತ ಕೂಡ ಹೇಳುತ್ತೆ. ಇಲ್ಲಿ ನೋಡಿರಿ, ಕಂಗ್ರ್ಯಾಚುಲೇಷನ್ಸ್, 4ಕ್ಕೆ 4 ಕರೆಕ್ಟಾಗಿದೆ. ನಿಮಗೆ ಎಷ್ಟು ಪಾಯಿಂಟ್ಸ್ ಸಿಕ್ಕಿದೆ, ಇವಾಗ 120 ಪಾಯಿಂಟ್ಸ್ ಸಿಕ್ಕಿದೆ ಅಂತ ಹೇಳಿಸುತ್ತೆ. ಇದು ಮುಗಿದ ತಕ್ಷಣ ಮತ್ತೆ ಒಳ್ಳೆ ಏನು ಮಾಡ್ಬೋದು, ನೀವಿಲ್ಲಿ ಅಪ್ಕಮಿಂಗ್ ವಿಡಿಯೋ ಅಂತ ಇದೆ. ಇವಾಗ ಅಪ್ ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಮುಂದಿನ ವಿಡಿಯೋಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಎಕ್ಸರ್ಸೈಸ್ ಬರುತ್ತೆ. ಈ ರೀತಿ ನೀವು ಪ್ರತಿದಿನ ಏನು ಮಾಡಬೇಕು, ವಿಡಿಯೋನ ನೋಡಬೇಕು. ನೆಕ್ಸ್ಟ್ ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕ್ತಾ ಹೋಗಬೇಕು. ಇಷ್ಟೇ ಸಿಂಪಲ್ ಇದೆ. ಇದು ಮೊದಲನೆಯ ಮೆಥಡ್ಡು. ಬಟ್ ತುಂಬ ಜನ ವಿದ್ಯಾರ್ಥಿಗಳು ಲಾಗಿನ್ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದೀರಿ. ಅದನ್ನು ಈ ವಿಡಿಯೋ ಮೂಲಕ ಪ್ರಾಕ್ಟೀಸ್ ಮಾಡಿ ಲಾಗಿನ್ ಆಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ರೀತಿ ಲಾಗಿನ್ ಆಗ್ಬೋದು, ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.